ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಮೊನ್ನೆ ಬಜೆಟ್ ಅಲ್ಲಿ ಕುಮಾರಸ್ವಾಮಿ ಅವರಿಗೆ ಚಂಬು ಕೊಡಲಾಗಿದೆ ಅಂತ ಹೇಳಿ ಕಾಂಗ್ರೆಸ್ನವರು ನಿಗದಿ ಮಾಡ್ತಾರೆ. ನೋಡಿ, ಕುಮಾರಸ್ವಾಮಿ ಅವ್ರಿಗೆ ಯಾಕಣ್ಣ ಚೊಂಬು ಕೊಡ್ತಾರೆ? ಈಗ ಒಂದು ಕೆಲಸ ಮಾಡೋಣ, ಇಷ್ಟೆಲ್ಲ ಕೇಂದ್ರ ಸರ್ಕಾರದ ಬಡ್ಜೆಟ್ ಮೇಲೆ ಚರ್ಚೆ ಮಾಡ್ತಕ್ಕಂಥವ್ರು ಈಗ ರಾಜ್ಯ ಸರ್ಕಾರ ಇನ್ನೇನು ಬಡ್ಜೆಟ್ ಮಂಡನೆ ಮಾಡ್ತಾರಲ್ವ ಮಾರ್ಚ್ ತಿಂಗಳಲ್ಲಿ, ಅದೇನು ಚೊಂಬು ಕೊಡ್ತಾರೋ ಅಕ್ಷಯ ಪಾತ್ರೆ ಕೊಡ್ತಾರೋ ಕೈಗೆ ನೋಡೋಣ, ಬನ್ನಿ ಕಾದು ನೋಡೋಣ. ನೋಡಿ ಅಣ್ಣ, ಇಲ್ಲಿ ಏನು ಸಿಕ್ಕಿದೆ ಬಿಟ್ಟಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಒಂದು ಫೆಡ್ರಲ್ ಸಿಸ್ಟಮಲ್ಲಿ ಇದ್ದೀವಿ. ಯಾವುದೇ ಫೈನಾನ್ಸ್ ವಿಚಾರವಾಗಿ ಯಾವ್ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಹಣ ಹಂಚಿಕೆ ಆಗಬೇಕು ಅಂತಕ್ಕಂಥ ನಿರ್ಧಾರ ಮಾಡ್ತಕ್ಕಂಥದ್ದು ಆಯಾ ರಾಜ್ಯದ ಒಂದು ಆರ್ಥಿಕ ಪರಿಸ್ಥಿತಿ ಸ್ಥಿತಿಗತಿಗಳ ಮೇಲೆ. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಇವತ್ತು ರೈಲ್ವೆ ವಿಚಾರವಾಗಿ ನಿಮಗೆ ಏನಾಗಿಲ್ಲ, ಹೈದರಾಬಾದ್ ಟು ಬೆಂಗಳೂರು ಕನೆಕ್ಟಿವಿಟಿ ಕೊಡ್ತಾ ಇದ್ದಾರೆ, ಒಳ್ಳೆ ರೈಲ್ವೆ ಕಾರಿಡಾರ್ಸ್ ಕೊಡ್ತಾ ಇದ್ದಾರೆ, ನಮಗೆ ಚೆನ್ನೈ ಟು ಬ್ಯಾಂಗ್ಳೂರು ಕನೆಕ್ಟಿವಿಟಿ ಕೊಡ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಬಸ್ಸಸ್ಸು ಅದು ಕುಮಾರಣ್ಣ ಅವರು ಇಲಾಖೆಯಲ್ಲಿ ಕೊಟ್ಟರು ಬಿಡಿ, ಅದು ಬೇರೆ ಪ್ರಶ್ನೆ. ಕುಮಾರಣ್ಣ ಅವ್ರ ಖಾತೆಗೆ ಯಾಕೆ ಏನೂ ಕೊಟ್ಟಿಲ್ಲ? ಒಳ್ಳೆ ಖಾತೆ ಆಯ್ತಲ್ಲ. ಕುಮಾರಣ್ಣ ಅವ್ರಿಗೆ ಎರಡು ಭಾಳ ಪ್ರಮುಖವಾದಂಥ ಖಾತೆಗಳು ಕೊಟ್ಟಿದ್ದಾರೆ, ಕೆಲಸ ಮಾಡ್ತಾರೆ. ನೋಡಿ, ಇಲ್ಲಿ ಒಂದು 2-3 ವಿಚಾರ ಇದೆ. ಈಗ ಭದ್ರಾವತಿ ಸ್ಟೀಲ್ ಪ್ಲ್ಯಾಂಟು ಆ ಕಾರ್ಖಾನೆ ಇವತ್ತು ಮಹಾರಾಜರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ಸ್ವಾಮಿ ವಿವೇಕಾನಂದ ಅವರ ಪಾತ್ರನೂ ಕೂಡ ಹೆಚ್ಚಾಗಿದೆ. ಅಂಥ ಒಂದು ಇತಿಹಾಸವುಳ್ಳ ಕಾರ್ಖಾನೆಗೆ ಒಂದು ಮರುಜೀವ ಕೊಡಬೇಕು ಅಂತಕ್ಕಂಥದ್ದು ಕುಮಾರಣ್ಣ ಅವರು ನಿರ್ಧಾರ ಮಾಡಿದ್ದಾರೆ. ಈಗ ಯಾವ ರೀತಿ ವೈಜಾಗ್ ಸ್ಟೀಲ್ ಪ್ಲ್ಯಾಂಟ್ಗೆ 11,340 ಕೋಟಿ ರೂಪಾಯಿಯಷ್ಟು ಹಣಕಾಸಿನ ಸಚಿವರು ನಿರ್ಮಲಾ ಸೀತಾರಾಮನ್ರವ್ರು ಕೊಟ್ಟರು, ಅದೇ ರೀತಿ ಇವತ್ತು ಕರ್ನಾಟಕ ಕೂಡ ತಗೊಂಡು ಬಂದು ಇಂಥ ಕಾರ್ಖಾನೆಗಳನ್ನ ಮತ್ತೆ ಮರುಜೀವ ಕೊಡ್ತಕ್ಕಂಥದ್ದು ಕುಮಾರಣ್ಣವ್ರು ಈಗಾಗಲೇ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಈಗ ಒಂದು ಕಡೆ ರಾಜ್ಯ ಸ್ವರ್ಗೋಗಿದೆ. ಕಾರಣ ಅದೇನೋ 1000 ದಿನದ ಒಂದು ಸಂಭ್ರಮಾಚರಣೆ, ಸರ್ಕಾರ 1000 ದಿನ ಆಯಿತು ಆಡಳಿತಕ್ಕೆ ಬಂದು ಅಂತ ಸಂಭ್ರಮಾಚರಣೆ ಮಾಡ್ತಾರೆ. 2013 ಮತ್ತು 2018 ಸೇರಿ ಈಗ ಈ 3 ವರ್ಷವೂ ಸೇರ್ಕೊಂಡ್ರೆ 7,64,000 ಕೋಟಿಯಷ್ಟು ಇವತ್ತು ನಮ್ಮ ರಾಜ್ಯ ಸಾಲದಲ್ಲಿದೆ. ಅಂದರೆ ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳ ಆಡಳಿತದಲ್ಲಿ ಈಗ ಪ್ರೆಸೆಂಟ್ ಕಂಡೀಷನ್ ಮಾತಾಡೋದಾದರೆ ಪ್ರತಿ ವರ್ಷವೂ ಕೂಡ 1 ಲಕ್ಷ ಕೋಟಿ ಸಾಲ ಆಗಿದೆ. ಪ್ರತಿ ವರ್ಷ 1 ಲಕ್ಷ ಕೋಟಿ ಅಂದರೆ ತಿಂಗಳಿಗೆ 8,500 ಕೋಟಿ ಆಯಿತು, ದಿವಸಕ್ಕೆ 300 ಕೋಟಿ ರೂಪಾಯಿ ಸಾಲ. ಇಂಥ ಒಂದು ಕಂಡೀಷನ್ನಲ್ಲಿ ಕೇಂದ್ರದ ನಾಯಕರ ಜೊತೆ ಹೋಗಿ ಕೂತು ಈ ರಾಜ್ಯದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಹೋಗಿ ಕೂರ್ತಾ ಇದ್ದಾರಾ? ಪ್ರತಿನಿತ್ಯ ಕುರ್ಚಿ ಕಿತ್ತಾಟ, ಗದ್ದಲ, ಅಥವಾ ಅದೇನೋ ನಾನು 40 ಜನ ಇಟ್ಕೊಂಡಿದ್ದೀನಿ ನನ್ನ ಶಕ್ತಿ ಪ್ರದರ್ಶನ. ಇದರಿಂದ ಏನಾಗ್ತಾ ಇದೆ, ರಾಜ್ಯ ಬಡವಾಗ್ತಾ ಇದೆ. ಇದು ಸಂಪತ್ಭರಿತವಾದಂಥ ರಾಜ್ಯ. ಟ್ಯಾಕ್ಸ್ ಪೇಯರ್ಸ್ ಮನಿ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದ ಜನತೆ ಮೇಲೆ ತೆರಿಗೆ ಮೂಲಕ ಕಟ್ತಕ್ಕಂಥ ಹಣ ಇವತ್ತು ಸದ್ಬಳಕೆ ಆಗಬೇಕಾಗಿದೆ. ಅದು ಹೊರತುಪಡಿಸಿ ಇವತ್ತು ಈ ರೀತಿ ಸಾಲದ ಹೊರೆ ಇವತ್ತು ನಮ್ಮ ತಲೆ ಮೇಲೆ ಆಗ್ತಾ ಇದ್ದಾರೆ ಅಷ್ಟೇ. ಈ ರಾಜ್ಯ ಸರ್ಕಾರದ ಸಂಭ್ರಮಾಚರಣೆ 1000 ದಿನ ಏನು ಮಾಡಿದ್ರು, ಬಹುಶಃ ಸಾಲ ನಮ್ಮ ತಲೆ ಮೇಲೆ ಒರೆಸಿರ್ತಕ್ಕಂಥದ್ದೇ ಅವರು ನಮಗೆ ಕೊಟ್ಟಿರ್ತಕ್ಕಂಥ ದೊಡ್ಡ ಕೊಡುಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.